ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಬ್ರಹ್ಮರ್ಷಿ ತಟ್ವರ್ತಿ ವೀರರಾಘವರಾವ್ ಸರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ರಾಜಲಕ್ಷ್ಮಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಪ್ರಕೃತಿ ಮಾತೆಗೂ ಪಂಚಭೂತಗಳಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ತಂದೆ ತಾಯಿಗಳಿಗೂ ಹಾಗೂ ಗುರು ವೃಂದಕ್ಕೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಧ್ಯಾನಕ್ಕೆ ಬರಲು ಕಾರಣರಾದ ನಮ್ಮ ಮನೆಯವರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಧ್ಯಾನ ಎಲ್ಲಿದೆ, ಪಿರಮಿಡ್, ಪತಂಜಲಿ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳ ಮೂಲಕ ನನಗೆ ಗೊತ್ತಾಗಿದ್ದಕ್ಕೆ ನನ್ನ ಮಗಳು ಹಾಗೂ ನನ್ನ ಮಗನಿಗೆ ಕೂಡ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಈ ಅವಕಾಶ ಕೊಟ್ಟಂಥ ಲಿಂಗನಗೌಡ ಸರಿಗೂ ನನ್ನ ಅನಂತ ಕೋಟಿ ನಮನಗಳು. ಹಾಗೂ ಇಲ್ಲಿ ಎವ್ರಿ ಸಂಡೇ ಈ ಮನೆಯಲ್ಲಿ ಪಿರಮಿಡ್ ನಿರ್ಮಿಸಿ ಎಲ್ಲ ಧ್ಯಾನಿಗಳಿಗೆ ಅವಕಾಶ ಕೊಡ್ತಕ್ಕಂಥ ಹಿರಣ್ಣ ಸರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಪುಷ್ಪಮೂರ್ತಿ ಅಂತ. ನಾನು ಬಳ್ಳಾರಿಯಿಂದ ಬಂದೀನಿ. ನಾವು ಈ ದೇಹ ನಾನು ಅಂದ್ಕೊತೀವಿ, ಈ ದೇಹ ನಾನು ಅಂದ್ಕೊತೀವಿ. ಆದರೆ ನಾವು ಈ ದೇಹ ನಾವಲ್ಲ, ನಾವು ಆತ್ಮ ಸ್ವರೂಪಗಳು. ನಾವು ಎಲ್ಲರೂ ಆತ್ಮ ಸ್ವರೂಪಗಳು. ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ? ಈ ದೇಹನೇ ನಾನು, ಈ ದೇಹನೇ ನಾನು, ಈ ದೇಹನೇ ನಾನು ಅಂದ್ಕೊಂಡಿದ್ದೀವಿ. ಆದರೆ ಈ ದೇಹ ನಾನಲ್ಲ, ಈ ದೇಹ ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಆತ್ಮ ಸ್ವರೂಪವೇ ಶಾಶ್ವತವಾದದ್ದು. ಹಾಗಾಗಿ ನಾವೆಲ್ಲರೂ ಆತ್ಮ ಸ್ವರೂಪಗಳು. ನಾವು ಈ ಭೂಮಿಗೆ ಈ ಒಂದು ಜನ್ಮವನ್ನು ನಾವೇ ಸ್ವ ಇಚ್ಛೆಯಿಂದ ಕೇಳಿಕೊಂಡು ಈ ಭೂಮಿಗೆ ಬಂದಿರ್ತೀವಿ. ನಮ್ಮ ದುಃಖಕ್ಕೆ ನಮ್ಮ ಅಜ್ಞಾನವೇ ಕಾರಣ. ನಾವು ಬೇರೆಯವರು ಕಾರಣ ಅಂದ್ಕೊತೀವಿ, ಆದರೆ ಬೇರೆಯವರು ಯಾರೂ ಕಾರಣರಲ್ಲ. ನಮ್ಮ ತಂದೆ ತಾಯಿಗಳನ್ನು ನಾವೇ ಸೆಲೆಕ್ಟ್ ಮಾಡಿಕೊಂಡು ಈ ಭೂಮಿಗೆ ಬಂದಿರ್ತೀವಿ. ಹಾಗಾಗಿ ನಮ್ಮ ದುಃಖಕ್ಕೆ ನಾವೇ ಕಾರಣರು. ನಾವು ಆತ್ಮ ಸ್ವರೂಪ ಎಂದುಕೊಂಡಾಗ ಮಾತ್ರ ನಾವು ದುಃಖದಿಂದ ಹೊರಗೆ ಬರ್ತೀವಿ. ಯಾವುದೇ ಕಾರಣಕ್ಕೂ ನಮಗೆ ದುಃಖ ಬಾಧಿಸುವುದಿಲ್ಲ. ನಾವು ಆತ್ಮ ಸ್ವರೂಪ ಎಂದಾಗ ಮಾತ್ರ ನಮಗೆ ದುಃಖ ಬಾಧಿಸುವುದಿಲ್ಲ. ನಾವು ದೇಹ ಅಂದುಕೊಂಡಾಗ ಮಾತ್ರ ನಮಗೆ ದುಃಖ ಬಾಧಿಸುತ್ತದೆ. ಇಲ್ಲವಾದರೆ ನಾವು ಆತ್ಮ ಸ್ವರೂಪ ಎಂದಾಗ ಮಾತ್ರ ನಮಗೆ ದುಃಖ ಬಾಧಿಸುವುದಿಲ್ಲ. ಯಾವುದೇ ಕಷ್ಟಗಳು ದೊಡ್ಡದಾಗಿ ಕಾಣಿಸೋದೇ ಇಲ್ಲ. ನಾವೆಲ್ಲರೂ ಆತ್ಮ ಸ್ವರೂಪನೇ. ನಾವು ಎಲ್ಲರೂ ಆತ್ಮ ಸ್ವರೂಪವಾಗಿರೋದರಿಂದಲೇ ನಾವೆಲ್ಲರೂ ಆತ್ಮ ಅಂತ ಅಂದ್ಕೊಂಡು ಜೀವಿಸಬೇಕಾಗುತ್ತದೆ. ನೋಡ್ರಿ, ಈ ಶರೀರ ನಾವು ಅಂದ್ಕೊತೀವಿ. ಈ ಶರೀರದಲ್ಲಿ ಪಂಚಭೂತಗಳ ತತ್ವ ಇರುತ್ತವೆ. 5 ಪಂಚಭೂತಗಳು: ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ. ನಾವು ಯಾರಾಗಾದರೆ ಈ ತತ್ವಗಳು, ಭೂತತ್ವ, ಪಂಚಭೂತಗಳ ತತ್ವ ಈ ದೇಹದಲ್ಲಿ ಇರುತ್ತೆ. ಹಾಗೆ 7 ಚಕ್ರಗಳಿರುತ್ತವೆ: ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಅಗ್ನಚಕ್ರ, ಸಹಸ್ರ ಚಕ್ರ. ಹೀಗೆ 7 ಚಕ್ರಗಳಿರ್ತವೆ. ಹಾಗೂ ಈ ಶರೀರದಲ್ಲಿ 7 ಶರೀರಗಳಿರ್ತವೆ. ಗೊತ್ತಾ ನಿಮಗೆಲ್ಲರಿಗೂ 7 ಶರೀರಗಳಿಂದ ಕೂಡಿದೆ ಈ ಶರೀರ ಅಂತ ಗೊತ್ತಾ? ಇಲ್ವಲ್ಲ. ಈ ಶರೀರವಾಗಬೇಕಂದ್ರೆ 7 ಶರೀರಗಳಿಂದ ಈ ಶರೀರ ಕೂಡೈತಿ. ಅದು ಯಾವುದೆಂದರೆ ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನ